ಗುಡ್ ಮಾರ್ನಿಂಗ್. ಇವತ್ತಿನ ಈ ಒಂದು ಸೆಷನ್ನಲ್ಲಿ ನಾವು 2024ರ ಕೆಸೆಟ್ ಪ್ರಶ್ನೆ ಪತ್ರಿಕೆಯನ್ನು ಡಿಕೋಡ್ ಅಥವಾ ಅನಾಲಿಸಿಸ್ ಮಾಡೋಣ. ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂತ ಹೇಳಿದ್ರೆ, ಈಗ 2025 ಆಗಿರ್ಬೋದು, 26 ಆಗಿರ್ಬೋದು, ಈ ಕೆಸೆಟ್ ಪರೀಕ್ಷೆಗೆ ನೀವು ಮ್ಯಾಕ್ಸಿಮಮ್ ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂದರೆ 2024 ಮತ್ತು ಅದರ ಹಿಂದಿನ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ, ಪ್ರಶ್ನೆಗಳು ಎಷ್ಟರ ಮಟ್ಟಿಗೆ ಡಿಫಿಕಲ್ಟ್ ಇದ್ದು, ಎಲ್ಲಿಂದ ಪ್ರಶ್ನೆಗಳನ್ನು ಕೇಳಲಾಗಿತ್ತು, ನಾವು ಅದನ್ನು ಬೇಸಿಸ್ ಆಗಿಟ್ಕೊಂಡು ಈ ಕ್ವೆಶನ್ ಪೇಪರ್ ಸೆಟ್ ಮಾಡ್ತಕ್ಕಂತಹ ಎಕ್ಸಾಮಿನರ್ ಮೈಂಡ್ಸೆಟ್ ಅರ್ಥ ಮಾಡಿಕೊಂಡು ಮುಂದಿನ ಒಂದು ಕೆಸೆಟ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಯಾವ ರೀತಿ ಗಳಿಸ್ಬೋದು ಇವೆಲ್ಲ ಬೇಕಲ್ವಾ. ಹಾಗಾಗಿ ಇವತ್ತಿನ ಒಂದು ಸೆಷನ್ನಲ್ಲಿ ಪ್ರಮುಖವಾಗಿ 2024ರ ಕೆಸೆಟ್ ಪೇಪರ್ 1 ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲಿಂದ ಪ್ರಶ್ನೆಗಳನ್ನು ಕೇಳಲಾಗಿತ್ತು ಅಂತ ಚರ್ಚೆ ಮಾಡ್ತೀನಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಪ್ರತಿ ಎಕ್ಸಾಮ್ಗೂ ಕೂಡ ಎಕ್ಸಾಮಿನರ್ಗೆ ಅಥವಾ ಕ್ವೆಶನ್ ಪೇಪರ್ ಸೆಟ್ ಮಾಡೋರಿಗೆ ಒಂದು ಸೋರ್ಸ್ ಅಂತ ಇರುತ್ತೆ ಅಥವಾ ಒಂದು ಪ್ಯಾಟರ್ನ್ ಅಂತ ಇರುತ್ತೆ. ಆ ಪ್ಯಾಟರ್ನನ್ನು ಬಳಸ್ಕೊಂಡು ಟ್ರೆಂಡನ್ನು ಮುಂದೆ ಒರೆಸ್ಕೊಂಡು ಹೋಗ್ತಾರೆ ಅವರು. ಇವತ್ತಿನ ಒಂದು ಡಿಕೋಡಿಂಗಲ್ಲಿ ನಿಮ್ಗೇನು ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಪೇಪರ್ 1ಗೂ ಕೂಡ ಏನು 50 ಪ್ರಶ್ನೆಗಳಿರುತ್ತೆ, ಪ್ರತಿ ಪ್ರಶ್ನೆಗೂ 2 ಅಂಕ ಇರುತ್ತೆ ಪೇಪರ್ 1ನಲ್ಲಿ, ಪೇಪರ್ 2 ಸ್ಪೆಸಿಫಿಕ್ ಇರುತ್ತೆ. ಈ ಪೇಪರ್ 1ನಲ್ಲಿ GS ಸಬ್ಜೆಕ್ಟ್ಸು, GK ಸಬ್ಜೆಕ್ಟ್ಸು ಜೊತೆಗೆ ಮೆಂಟಲ್ ಎಬಿಲಿಟಿ ಹಾಗೂ ರೀಸನಿಂಗ್ ಈ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಮಿಕ್ಸ್ ಮಾಡಿ 50 ಪ್ರಶ್ನೆಗಳನ್ನು ಕೇಳ್ತಾರೆ 100 ಅಂಕಗಳಿಗೆ. ನಿಮಗೆಲ್ಲ ಗೊತ್ತಿರ್ಬೋದು ಎಲಿಜಿಬಿಲಿಟಿ ಎಷ್ಟಿದೆ. ಅಂದರೆ ಕೆಸೆಟ್ ಕ್ಲಿಯರ್ ಮಾಡಬೇಕು ಅಂದರೆ ಯು ಶುಡ್ ಸ್ಕೋರ್ 40% ಆಫ್ ಮಾರ್ಕ್ಸ್ ಓವರ್ ಆಲ್. ಅದರಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ನೀವು ಪೇಪರ್ 1ನಲ್ಲೇ ಸ್ಕೋರ್ ಮಾಡಿದ್ರೆ 40%ಗಿಂತ ಜಾಸ್ತಿ ನೀವು ಇಲ್ಲಿ ಸ್ಕೋರ್ ಮಾಡಿದ್ರೆ ಮುಂದೆ ಬರುವಂತಹ ಬೇರೆ ಬೇರೆ ಎಕ್ಸಾಮ್ಸ್ಗಳಲ್ಲಿ ನಿಮಗೆ ಒಂದು ಅಪ್ಪರ್ ಹ್ಯಾಂಡ್ ಇರುತ್ತೆ ಅಲ್ವಾ. ಹಾಗಾಗಿ ಇವತ್ತು ಐ ಆಮ್ ಡಿಕೋಡಿಂಗ್ ದಿ ಸೋರ್ಸಸ್, ಎಲ್ಲಿಂದ ಪ್ರಶ್ನೆಗಳನ್ನು ಕೇಳಲಾಗಿತ್ತು ಅಂತ. ಮುಂಬರುವಂಥ ಪರೀಕ್ಷೆಗೆ ನಿಮಗೆ ಒಂದು ರೋಡ್ ಮ್ಯಾಪ್ ಸಿಕ್ಕಂಗಾಗುತ್ತೆ. ಅದ್ರ ಜೊತೆಗೆ ಕೆಸೆಟ್ಗೆ ಸ್ಪೆಸಿಫಿಕಲಿ ಯಾರಾದರೂ ಪ್ರಿಪೇರ್ ಆಗ್ತಾ ಇದ್ದರೆ ಅವರಿಗೋಸ್ಕರ ಪೇಪರ್ 1 ಕ್ರ್ಯಾಶ್ ಕೋರ್ಸನ್ನು ನಾವು ಲಾಂಚ್ ಮಾಡ್ತಾ ಇದ್ದೀವಿ KS ಗುರೂಜಿ ಮತ್ತು ಶಾಂತಮಾರ್ಗ ವತಿಯಿಂದ. ಹಾಗಾಗಿ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂತಹ ನಂಬರ್ 9036862461 ಇದಕ್ಕೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ಎನ್ಕ್ವೈರಿ ಮಾಡ್ಬೋದು. ನಿಮಗೆ ಒಂದು ನಾಮಿನಲ್ ಪ್ರೈಸಲ್ಲಿ ಪೇಪರ್ 1 ಸಂಪೂರ್ಣವಾಗಿ ಮೆಂಟಲ್ ಎಬಿಲಿಟಿ, GK ಸಬ್ಜೆಕ್ಟ್ಸು ಮತ್ತು ಕರೆಂಟ್ ಅಫೇರ್ಸ್ ಎಲ್ಲವನ್ನು ಡೀಟೇಲ್ಡ್ ಆಗಿ ವಿದಿನ್ ಅ ವೆರಿ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮು ಆ್ಯಂಡ್ ಕ್ರಿಸ್ಪ್ ಆಗಿ ಕ್ಲಿಯರ್ ಮಾಡ್ತಕ್ಕಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ. ರೈಟ್. 2024ರ ಪೇಪರನ್ನು ಆರಂಭಿಸೋಣ. ಇವತ್ತಿನ ಒಂದು ಸೆಷನ್ನಲ್ಲಿ ನೀವು ಪ್ರಮುಖವಾಗಿ ಪ್ರಶ್ನೆಗಳು ಎಲ್ಲಿಂದ ಬಂದಿದ್ವು, ನೆಕ್ಸ್ಟು ಮುಂಬರುವಂತಹ ಕೆಸೆಟ್ ಪೇಪರಲ್ಲಿ ಪೇಪರ್ 1ನಲ್ಲಿ ಮ್ಯಾಕ್ಸಿಮಮ್ ಸ್ಕೋರ್ ಹೇಗೆ ಮಾಡಬೇಕು, ಜೊತೆಗೆ 2025-26ರ ಸ್ಟ್ರಾಟಜಿ ಹೇಗಿರಬೇಕು ಡಿಸ್ಕಸ್ ಮಾಡೋಣ. ನಾನು ಈಗಾಗಲೇ ಹೇಳಿದಾಗೆ ನಿಮಗೂ ಕೂಡ ಗೊತ್ತಿರುತ್ತೆ, ಪೇಪರ್ 1ನಲ್ಲಿ 100 ಕ್ವಶನ್ಸು, ಪೇಪರ್ 2ಅಲ್ಲಿ 100 ಕ್ವಶನ್ಸ್ ಇರುತ್ತೆ. ಪೇಪರ್ 1ನಲ್ಲಿ 50 ಕ್ವಶನ್ಸು, ಪೇಪರ್ 2ಅಲ್ಲಿ 100 ಕ್ವಶನ್ಸು, ಒಟ್ಟು 300 ಅಂಕಗಳಿರುತ್ತೆ. 2024ರ ಮೊದಲ ಪ್ರಶ್ನೆ ಕಾರ್ಟಿಜಿನಾ ಪ್ರೋಟೋಕಾಲ್ ಮೇಲಿತ್ತು. ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ, ಎನ್ವೈರ್ಮೆಂಟ್ ಅಂತ ಬಂದರೆ UNFCCC ಮತ್ತು CBD ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಮತ್ತು ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಇದರ ಅಡಿಯಲ್ಲಿ ಬರ್ತಕ್ಕಂತಹ ನಾಗೋಯ್ ಪ್ರೋಟೋಕಾಲ್ ಆಗಿರ್ಬೋದು, ಕಾರ್ಟಿಜಿನಾ ಪ್ರೋಟೋಕಾಲ್ ಆಗಿರ್ಬೋದು, ಇವುಗಳಿಲ್ಲದೇ ಈ ಎನ್ವೈರ್ಮೆಂಟ್ ಪ್ರಿಪ್ರೇಷನ್ ಅಪೂರ್ಣವಾಗುತ್ತೆ. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಷ್ಟೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಇವು. ಪ್ರಶ್ನೆಗಳನ್ನು ಕೂಡ ಅಂತಹ ಇಂಪಾರ್ಟೆಂಟ್ ಟಾಪಿಕ್ಸ್ಗೆ ರಿಲೇಟೆಡ್ ಆಗಿಯೇ ಕೇಳ್ತಾರೆ. ಹಾಗಾಗಿ ನೀವು ಎಲ್ಲೋ ಯಾರಿಗೂ ಸಿಗದೇ ಇರತಕ್ಕಂತಹ ಸೋರ್ಸಸನ್ನು ತಂದು ಯಾರೂ ಓದಿರ್ತಕ್ಕಂತಹ ಪಾಯಿಂಟ್ಸನ್ನು ನೋಟ್ ಡೌನ್ ಮಾಡಿಕೊಂಡು ಅದನ್ನು ಓದಿದರೆ ಯೂಸ್ ಇಲ್ಲ. ನಿಮಗೇನು ಬೇಕು, ಎಕ್ಸಾಮ್ ಕ್ಲಿಯರ್ ಮಾಡಬೇಕು, ಎಕ್ಸಾಮಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸ್ಕೋರ್ ಮಾಡಬೇಕು. ಈ ಎಲಿಜಿಬಿಲಿಟಿ ಟೆಸ್ಟಲ್ಲಿ ಮ್ಯಾಕ್ಸಿಮಮ್ ಸ್ಕೋರ್ ಮಾಡಬೇಕು ಅಂದರೆ ಪ್ರಶ್ನೆಗಳನ್ನು ಎಲ್ಲಿಂದ ಕೇಳ್ತಾನೋ ಅದನ್ನು ನೀವು ಅಚ್ಚುಕಟ್ಟಾಗಿ ಓದಿದ್ರೆ ಸಫಿಷಿಯಂಟ್. ಇಲ್ಲಿ ಕಾರ್ಟಿಜಿನಾ ಪ್ರೋಟೋಕಾಲ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ, ಜೈವಿಕ ವೈವಿಧ್ಯತೆಯ ಸಮಾವೇಶ. ಕರೆಕ್ಟ್. ಫಸ್ಟ್ ಥಿಂಗ್ ಏನು ಹೇಳಿದೆ, ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಏನಿರುತ್ತೆ, ಟ್ರೆಂಡಿಂಗ್ ಟಾಪಿಕ್ಸು, ಅದ್ರ ಮೇಲೆ ಪ್ರಶ್ನೆ ಕೇಳ್ತಾನೆ. ಕರೆಂಟ್ ಅಫೇರ್ಸ್ ಆದರೂ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ ಆದರೂ ಆಗಿರ್ಬೋದು, ಅಥವಾ ಈ ಥರ ಸಬ್ಜೆಕ್ಟ್ ಬೇಸ್ಡ್ ಆದರೂ ಆಗಿರ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಸೇಮ್ ಕ್ವಶನನ್ನು 2019ರ UGC ನೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದೆ. ಆ್ಯಸ್ ಇಟ್ ಈಸ್ ಇಲ್ಲಿ ನಾನು ಡಿಸ್ಕಸ್ ಮಾಡ್ತಕ್ಕಂತಹ ಪ್ರತಿಯೊಂದು ಪ್ರಶ್ನೆ ಕೂಡ ಒನ್ ಆರ್ ದಿ ಅದರ್ ವೇ ಇದರ UGC ನೆಟ್ ಪೇಪರ್ಗಾದರೂ ರಿಲೇಟೆಡ್ ಇರುತ್ತೆ ಅಥವಾ ಬೇರೆ ಬೇರೆ ರಾಜ್ಯಗಳು ಅಂದರೆ ಪ್ರಮುಖ ರಾಜ್ಯಗಳಾದಂತಹ UP, MP, ವೆಸ್ಟ್ ಬೆಂಗಾಲ್, ಕರ್ನಾಟಕ ಈ ಸೆಟ್ ಪೇಪರ್ಗಳಿಗಾದರೂ ರಿಲೇಟೆಡ್ ಇರುತ್ತೆ. ಟಾಪಿಕ್ ಸೇಮ್ ಇರುತ್ತೆ, ಕೇಳುವಂತಹ ಶೈಲಿ ಬೇರೆ ಆಗಿರುತ್ತೆ. ರೈಟ್. ಇಲ್ಲೇನು ಕೇಳಿದ್ದ ಅವನು, ಕಾರ್ಟಿಜಿನಾ ಪ್ರೋಟೋಕಾಲ್ ಡೀಲ್ಸ್ ವಿತ್ ವೇಸ್ಟ್ ಮ್ಯಾನೇಜ್ಮೆಂಟ್, ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟಿ, ನ್ಯಾಚುರಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಬಯೋಸೇಫ್ಟಿ. ಸಿಮಿಲರ್ ಆಗಿದೆ ಅಲ್ವಾ. ಇಲ್ಲಿ
ಸಬ್ಜೆಕ್ಟ್ಸನ್ನು ಕೂಡ ಓದ್ತೀವಿ, ಜೊತೆಗೆ ಈ PYQಸನ್ನು ನಾವು ಕೀ ಟು ಓಪನ್ ದಿ ಮೈಂಡ್ ಸೆಟ್ ಆಫ್ ದಿ ಎಕ್ಸಾಮಿನರ್ ಅಂತ ಕರಿತೀವಿ. ಅಂದರೆ ಕ್ವಶನ್ ಪೇಪರ್ ಸೆಟ್ ಮಾಡ್ತಕ್ಕಂತಹ ಎಕ್ಸಾಮಿನರ್ಸ್ ಮೈಂಡ್ ಸೆಟ್ಟನ್ನು ಓಪನ್ ಮಾಡಲಿಕ್ಕೆ ಇರ್ತಕ್ಕಂತಹ ಕೀಲಿಕೈ ಇದು. ಹಾಗಾಗಿ ಇಲ್ಲಿ ನಮಗೆ ರೆಗ್ಯುಲರ್ ರೀಡಿಂಗ್ ಜೊತೆಗೆ ಈ ರೀತಿ ಡಿಕೋಡಿಂಗ್ ಅಥವಾ ರಿವರ್ಸ್ ಇಂಜಿನಿಯರಿಂಗ್ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಫೈನ್. ಕ್ವಶನ್ ನಂಬರ್ 2 ಏನಿತ್ತು? 2 ಹೇಳಿಕೆಗಳನ್ನು ಈ ಕೆಳಗೆ ನೀಡಲಾಗಿದೆ. ಒಂದನ್ನು ಪ್ರತಿಪಾದನೆ ಎ ಅಂತ ಕರಿತೀವಿ, ಮತ್ತು ಅಸರ್ಷನ್ ಅಂತ ಕರಿತೀವಿ. ಮತ್ತೊಂದನ್ನು ರೀಸನಿಂಗ್ ಅಂತ ಕರಿತೀವಿ. ಅಸರ್ಷನು ರೀಸನಿಂಗು ಒಂದಕ್ಕೊಂದು ಎಷ್ಟರ ಮಟ್ಟಿಗೆ ಸಂಬಂಧವನ್ನು ಹೊಂದಿದ್ದಾವೆ ಅಂತ ಕೇಳುತ್ತೆ. ಅಸರ್ಷನ್ ಏನು ಹೇಳುತ್ತೆ? ನದಿಗಳಿಗಿಂತ ಸರೋವರಗಳು ಮಾಲಿನ್ಯಕ್ಕೆ ಹೆಚ್ಚು ಒಳಗಾಗುತ್ತವೆ ಎಂದು ಪರಿಗಣಿಸಲಾಗಿದೆ. ಎಸ್, ಆಬ್ವಿಯಸ್ಲಿ ಕರೆಕ್ಟು. ಯಾಕಂದರೆ ಸಮುದ್ರಗಳ ವ್ಯಾಪಕತೆ ಅಥವಾ ಸರೋವರಗಳ ವ್ಯಾಪಕತೆಯನ್ನು ನೋಡಿದ್ರೆ, ಅಂದರೆ ಅವುಗಳಿಗೆ ಈಗ ಒಂದು ಸೋರ್ಸ್ ಆಫ್ ವಾಟರ್ ಅಥವಾ ಒಂದು ಮೂಲ ಯಾವಾಗ ಹೆಚ್ಚು ಮಾಲಿನ್ಯಕ್ಕೆ ಒಳಪಡುತ್ತೆ? ಅಲ್ಲಿ ಫ್ಲೋ ಆಫ್ ವಾಟರ್ ಕಡಿಮೆ ಇದ್ದಾಗ, ನಿರಂತರವಾಗಿ ಹರಿಯುವ ನೀರು ಕಡಿಮೆ ಇದ್ದಾಗ ಅದು ಹೆಚ್ಚು ಮಾಲಿನ್ಯಕ್ಕೆ ಒಳಪಟ್ಟಿರುತ್ತೆ ಅಂತ ಹೇಳ್ಬೋದು. ಸೊ ನದಿಗಳಿಗೆ ಕಂಪೇರ್ ಮಾಡಿದ್ರೆ ಸರೋವರಗಳು ಅಥವಾ ಕೆರೆಗಳು ಇವುಗಳೇನಾಗುತ್ತೆ ಹೆಚ್ಚು ಮಾಲಿನ್ಯಕ್ಕೆ ಒಳಪಡುತ್ತೆ. ಯಾಕಂದರೆ ಇಲ್ಲಿ ಇನ್ಫ್ಲೋ ಆಫ್ ವಾಟರು ಮತ್ತು ಔಟ್ಫ್ಲೋ ಆಫ್ ವಾಟರ್, ನೀರಿನ ಒಳಹರಿವು ಮತ್ತು ಹೊರಹರಿವು ಕಡಿಮೆ ಆಗಿರುತ್ತೆ. ಹಾಗಾಗಿ ಇವು ಹೆಚ್ಚು ಮಾಲಿನ್ಯಕ್ಕೆ ಒಳಪಡುತ್ತೆ. ಹಾಗಂತ ಹೇಳಿಬಿಟ್ಟು ನದಿಗಳು ಮಾಲಿನ್ಯಕ್ಕೆ ಒಳಪಡಲ್ಲ ಅಂತ ಹೇಳೋಕ್ಕಾಗಲ್ಲ. ಗಂಗಾ ನದಿ, ಯಮುನಾ ನದಿ ಎಕ್ಸಾಂಪಲ್ ನಿಮ್ಗೆ ಗೊತ್ತಿದ್ದೇ ಇದೆ, ರೈಟ್? ಸೊ ಇಲ್ಲಿ ನದಿಗಳಿಗಿಂತ ಸರೋವರಗಳು ಮಾಲಿನ್ಯಕ್ಕೆ ಹೆಚ್ಚು ಒಳಗಾಗುತ್ತವೆ, ಕರೆಕ್ಟು. ಸೊ ಅಸರ್ಷನ್ ಕರೆಕ್ಟ್ ಆಗಿದೆ. ರೀಸನಿಂಗು: ಕೆರೆಗಳಲ್ಲಿ ನೀರನ್ನು ಬದಲಿಸಲು ದಶಕಗಳೇ ಬೇಕಾಗಬಹುದು. ಆಬ್ವಿಯಸ್ಲಿ ಈಗ ಕೆರೆ ಅಂದರೆ ಚಿಕ್ಕ ಪುಟ್ಟ ಏನು ಒಂದು 60-40 ಸೈಟಲ್ಲೋ ಅಥವಾ 100/100 ಸೈಟಲ್ಲೋ ತುಂಬಿರತಕ್ಕಂಥ ನೀರಂತ ಕರೆಯಲ್ಲ. ಕೆಲವೊಂದಿಷ್ಟು ಕೆರೆಗಳು, ಫಾರ್ ಎಕ್ಸಾಂಪಲ್ ವೆಂಬನಾಡ್ ಕೆರೆ 100 ಕಿಲೋಮೀಟರ್ ವ್ಯಾಪಿಸಿದ್ದಾವೆ ಅಲ್ವಾ? ಸೊ ಅಂಥ ದೊಡ್ಡ ದೊಡ್ಡ ಕೆರೆಗಳ ನೀರನ್ನು ಬದಲಿಸಬೇಕಾದ್ರೆ ದಶಕಗಳೇ ಬೇಕಾಗ್ಬೋದಲ್ಲ. ಏನು ಇವತ್ತು ನೀರು ಖಾಲಿ ಮಾಡದೆ ಮೋಟ್ರ್ ಹಚ್ಚಿ ನಾಳೆ ತುಂಬಿಸ್ತೆ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ಸೊ ಇದೊಂದು ಲಾಜಿಕಲ್ ಪ್ರಶ್ನೆ ಅಲ್ವಾ? ಈ ಪ್ರಶ್ನೆ ಕೂಡ ನಿಮಗೆ ವೆಸ್ಟ್ ಬೆಂಗಾಲ್ ಸೆಟ್ ಪೇಪರಲ್ಲಿ ಆ್ಯಸ್ ಇಟ್ ಈಸ್ ಬಂದಿತ್ತು, ರೈಟ್? ಸೊ ಆದರೂ ಕೂಡ ಇಲ್ಲಿ ಜನರಲ್ ನಾಲೆಜ್ ಅಪ್ಲೈ ಮಾಡ್ಬೋದು. ಇಲ್ಲಿ ಎ ಕೂಡ ಕರೆಕ್ಟು, ಆರ್ ಕೂಡ ಕರೆಕ್ಟು. ಬಟ್ ಇದು ಈ 6 ಏನ ಪರಿಪೂರ್ಣ ರೀಸನ್ ಆಗಲ್ಲ, ಒಂಥರ ಪೂರಕವಾಗಲ್ಲ. ಹಾಗಾಗಿ ಎ ಆರ್ ಎರಡೂ ಸರಿಯಾಗಿವೆ, ಆದರೆ ಆರ್ ಎಗೆ ಸರಿಯಾದ ವಿವರಣೆ ಇಲ್ಲ. ಇಲ್ಲಿ ಮಾಲಿನ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಇಲ್ಲಿ ನೀರನ್ನು ಬದಲಿಸೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಟ್ಸ್ ಅ ಕ್ವಶನ್ ಆಫ್ ಕಾಮನ್ ಸೆನ್ಸ್ ಅಲ್ವಾ? ನೆಕ್ಸ್ಟ್ ಕ್ವಶನ್ ನಂಬರ್ 3. ಹಸಿರು ಮನೆ ಅನಿಲ ಅಂದರೆ ಯಾವುದು? ಮೀಥೇನ್ ಅಥವಾ CH4. ಮೀಥೇನ್, ಎಸ್, ಹಸಿರು ಮನೆ ಅನಿಲವಾದ ಮೀಥೇನ್ ಇಲ್ಲಿಂದ ಹೊರಸೂಸುತ್ತದೆ. ಅಂದರೆ ಮೀಥೇನ್ನ ಸೋರ್ಸಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಭೂಕುಸಿತಗಳು, ಎಸ್. ನಿರ್ಮಾಣದ ಅವಶೇಷಗಳು ನಮ್ಗೆ ಗೊತ್ತಿಲ್ಲ ಅಂದ್ಕೊಳ್ಳಿ. ಜೌಗು ಪ್ರದೇಶಗಳು, ಎಸ್. ಈ ತ್ಯಾಜ್ಯ ಬರಲ್ಲ. ನೋಡಿ, ಎಲಿಮಿನೇಷನ್ ಟೆಕ್ನಿಕ್ ಕೂಡ ಹೆಲ್ಪ್ ಆಗುತ್ತೆ ಇಲ್ಲಿ. ಕೆಲವೊಂದು ಪ್ರಶ್ನೆಗಳಿಗೆ ನಿಮಗೆ ಎಕ್ಸಾಕ್ಟ್ ಆನ್ಸರ್ ಗೊತ್ತಿರಬೇಕು ಅಂತ ಏನಿಲ್ಲ, ಜಸ್ಟ್ ಕಾಮನ್ ಸೆನ್ಸ್ ಇದ್ರೂ ಕೂಡ ಸಾಕು. ಆ ಕಾಮನ್ ಸೆನ್ಸ್ ಇದ್ದೇ ಇರುತ್ತೆ. ಯಾಕಂದರೆ KCETಗೆ ಅಪಿಯರ್ ಆಗ್ತಾ ಇದ್ದೀರಾ, ಇಷ್ಟೆಲ್ಲ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂದಮೇಲೆ ಅದೊಂದು ಕಾಮನ್ ಸೆನ್ಸ್ ಇದ್ದೇ ಇರುತ್ತೆ, ವಿಚ್ ಈಸ್ ಆಫ್ ಕೋರ್ಸ್ ನಾಟ್ ಸೋ ಕಾಮನ್ ದೀಸ್ ಡೇಸ್. ಇರಲಿ. ಸೊ ಇಲ್ಲಿ ಈ ತ್ಯಾಜ್ಯ ಅಥವಾ ಈ ವೇಸ್ಟ್ ಅಂತ ಬಂದಾಗ ಪ್ರಮುಖವಾಗಿ ಇದರಲ್ಲಿ ಏನಿರುತ್ತೆ? ಹೆವಿ ಮೆಟಲ್ಸ್ ಇರ್ತವೆ, ಟಾಕ್ಸಿಕ್ ಮೆಟಲ್ಸ್ ಇರುತ್ತೆ, ಅಥವಾ ಪ್ಲಾಸ್ಟಿಕ್ಗಳಿರ್ತವೆ. ಇಲ್ಲಿ ನಿಮಗೆ ಮೀಥೇನ್ ಸೋರ್ಸಸ್ ಏನಾದರೂ ಸಿಗುತ್ತಾ? ಆಬ್ವಿಯಸ್ಲಿ ನೋ. ಹಾಗಾದರೆ ಇದು ಒಂದನ್ನು ಎಲಿಮಿನೇಟ್ ಮಾಡಿದ್ರೆ ಆಪ್ಷನಲ್ಲಿ ಆಪ್ಷನ್ ಎ ಹೋಯಿತು, ಆಪ್ಷನ್ ಬಿ ಹೋಯಿತು, ಆಪ್ಷನ್ ಡಿ ಹೋಯಿತು. ನಿಮಗೆ 1, 2, 3 ಈ 3ರಲ್ಲಿ ಯಾವುದು ಬರುತ್ತೋ ಬರಲ್ಲ ಅಂತ ಕನ್ಫರ್ಮ್ ಇಲ್ಲದೇ ಇದ್ರೂ ಕೂಡ ಜಸ್ಟ್ ಬೈ ಎಲಿಮಿನೇಟಿಂಗ್ ಆಪ್ಷನ್ ನಂಬರ್ 4, ಈ ತ್ಯಾಜ್ಯವನ್ನು ಎಲಿಮಿನೇಟ್ ಮಾಡೋದರ ಮುಖಾಂತರ ಯು ಕ್ಯಾನ್ ಗೆಟ್ ದಿಸ್ ಕ್ವಶನ್ ರೈಟ್. ಸೊ ಇದು ಕೂಡ 2019ರ UGC ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರು. ಆಸ್ ಇಟ್ ಈಸ್ ಸೇಮ್ ಆಪ್ಷನ್ ಕೂಡ ಚೇಂಜ್ ಮಾಡಿಲ್ಲ. ಮೀಥೇನ್ ಅ ಗ್ರೀನ್ ಹೌಸ್ ಗ್ಯಾಸ್ ಈಸ್ ಎಮಿಟೆಡ್ ಫ್ರಾಮ್ ಲ್ಯಾಂಡ್ ಫಿಲ್ಸ್, ಕನ್ಸ್ಟ್ರಕ್ಷನ್ ಡೆಬ್ರಿಸ್, ವೆಟ್ಲ್ಯಾಂಡ್ಸ್, ಇ ವೇಸ್ಟ್. ಸೊ ಇಲ್ಲಿ ನೀವು 4ಅನ್ನು ಎಲಿಮಿನೇಟ್ ಮಾಡಿಬಿಟ್ರೆ ಸೇಮ್ ಹೋಗುತ್ತೆ. ನೋಡಿ, ಆಪ್ಷನ್ಸ್ ಕೂಡ ಚೇಂಜ್ ಮಾಡಿಲ್ಲ. ಅರ್ಥ ಆಗ್ತದೆ ಅಲ್ಲ? ಅಂದರೆ ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ ಅಥವಾ ಒಂದು ಸ್ಪರ್ಧೆ ಅಂತ ಬಂದಾಗ ನಾವು ಇತರರಿಗಿಂತ ಮುಂದೆ ಇರಬೇಕು. ಅದು ಯಾವುದಾದ್ರೂ ಒಂದು ರೂಟಲ್ಲಿ ಆಗಿರ್ಬೋದು, ಅಫ್ಕೋರ್ಸ್ ಲೀಗಲ್ ರೂಟ್. ಅಂದರೆ ಕೇವಲ ನಾನು ಎಲ್ಲ ಬುಕ್ಸನ್ನು ಓದಿ ಎಲ್ಲ ಸಬ್ಜೆಕ್ಟನ್ನು ತಿಳ್ಕೊಂಡು ಬರೀ ನಾಲೆಜನ್ನು ಗೇನ್ ಮಾಡ್ಕೊಂಡು ಹೋಗಿ ಎಕ್ಸಾಮ್ ಬರೋದು, ಅದರಿಂದ ಪಾಸ್ ಆಗ್ತೀನಿ ಅಥವಾ ಟಾಪಲ್ಲಿ ಬರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ತಪ್ಪಲ್ಲ. ಬಟ್ ಅದ್ರ ಜೊತೆಗೆ ಈ ಡಿಕೋಡಿಂಗು, ಅನಾಲಿಸಿಸ್ಸು ಅಥವಾ ಎಕ್ಸ್ಟರ್ನಲ್ ಹೆಲ್ಪು ಈ ಥರ ತಗೊಂಡಾಗ ಬೇರೆಯವ್ರಿಗಿಂತ ನಿಮ್ಮ ಒಂದು ಜರ್ನಿ ಸಲೀಸಾಗುತ್ತೆ.
ಇಟ್ ಸಿಂಪ್ಲಿಫೈಸ್ ಯುವರ್ ಜರ್ನಿ, ಬರ್ಡನ್ ಮಾಡಲ್ಲ, ಸ್ಟ್ರೆಸ್ ಮಾಡಲ್ಲ. ಸೊ ಇಲ್ಲಿ ಉಳಿತಕ್ಕಂತಹ ಟೈಮು ಪೇಪರ್ 1ನಲ್ಲಿ ನೀವು ಬೇರೆ ಅಂದರೆ ಪೇಪರ್ 2 ಏನಿರುತ್ತೆ ಸ್ಪೆಸಿಫಿಕ್ ಪೇಪರ್ ಮೇಲೆ ಫೋಕಸ್ ಮಾಡ್ಬೋದು. ಫೈನ್. ನೆಕ್ಸ್ಟ್ ಒಂದು ಪ್ರಶ್ನೆ ಇತ್ತು, ಸಾಯಿಲ್ಸ್ ಬಗ್ಗೆ ಕೇಳಿದ್ರು. ಹಿಸ್ಟೋಸೋಲ್ಸ್, ಆಂಡಿಸೋಲ್ಸ್, ಗೆಲಿಸೋಲ್ಸ್, ಎರಿಡಿಸೋಲ್ಸ್. ಯು ವೋಂಟ್ ಬಿಲೀವ್, ಆಸ್ ಇಟ್ ಈಸ್ ಕ್ವಶನ್ ನಂಬರ್ 3 ಮತ್ತು 4 ಆಸ್ ಇಟ್ ಈಸ್ ಕಟ್ ಕಾಪಿ ಪೇಸ್ಟ್. ಎಲ್ಲಿಂದ? UGC 2019 ಪೇಪರಿಂದ ಕಟ್ ಕಾಪಿ ಪೇಸ್ಟ್, ಏನೂ ಮಾಡಿಲ್ಲ. ನೆಟ್ ಪೇಪರಿಂದ ಕಟ್ ಕಾಪಿ ಪೇಸ್ಟ್ ಮಾಡಿದ್ದಾರೆ. ಹಿಸ್ಟೋಸೋಲ್ಸ್, ಆಂಡಿಸೋಲ್ಸ್, ಜೆಲಿಸೋಲ್ಸ್, ಎರಿಡಿಸೋಲ್ಸ್. ಇಲ್ಲೂ ಕೂಡ ಫಸ್ಟ್ ವಾಲ್ಕಾನಿಕ್ ಬಗ್ಗೆ ಇದೆ, ಲಾಸ್ಟಲ್ಲಿ ಯಾವುದು ಥಿಕ್ ಅಪ್ಪರ್ ಲೇಯರ್ ಅಂತ ಇದೆ, ಜಸ್ಟ್ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಜ್ವಾಲಾಮುಖಿ ದಪ್ಪದ ಮೇಲಿನ ಪದರ. ಅರ್ಥ ಆಗ್ತದಲ್ಲ? ಸೊ ಹಾಗಾಗಿ ಕೆಲವೊಂದು ಸರಿ ಹಾರ್ಡ್ ವರ್ಕ್ ಜೊತೆಗೆ, ಕೆಲವೊಂದು ಸರಿ ಅಲ್ಲ, ಇನ್ಫ್ಯಾಕ್ಟ್ ಪ್ರತಿ ಬಾರಿ ಕೂಡ ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಬೇಕೇ ಬೇಕು ಅಂತ ಇದೇ ರೀಸನ್ ಹೇಳೋದು. ಸೊ ಹಿಸ್ಟೋಸೋಲ್, ಆಂಡಿಸೋಲ್ಸ್, ಗೆಲಿಸೋಲ್ಸ್, ಎರಿಡಿಸೋಲ್ಸ್. ಇಲ್ಲಿ ಎನ್ನು ನೀವು 4 ಜೊತೆಗೆ ಲಿಂಕ್ ಮಾಡಿ ಆ್ಯಂಡ್ ಆಂಡಿಸೋಲ್ಸನ್ನು ಜ್ವಾಲಾಮುಖಿ ಜೊತೆ ಲಿಂಕ್ ಮಾಡಿದ್ರೆ ದಿ ಜಾಬ್ ಈಸ್ ಡನ್. ಅಥವಾ ಜಸ್ಟ್ ಆಂಡಿಸೋಲ್ಸ್ ಅಂತ ಹೇಳಿದ್ರೆ ಈ ವಾಲ್ಕಾನಿಕ್ ಎರಪ್ಷನ್ ಅಥವಾ ಜ್ವಾಲಾಮುಖಿಯ ಬೂದಿಗಳಿಗೆ ಸಂಬಂಧಪಟ್ಟಿದ್ದು ಅಂತ ನೀವು ಕ್ಲಾಸಿಫೈ ಮಾಡಿದ್ರೂ ಕೂಡ ಇಷ್ಟು ಬೇಸಿಕ್ ನಾಲೆಜ್ ಬೇಕೇ ಬೇಕು. ಈಸಿಲಿ ಈ ಪ್ರಶ್ನೆನ ನೀವು ಸರಿ ಮಾಡ್ಬೋದು. ಅರ್ಥ ಆಗ್ತದಲ್ಲ? ಅದರ ಜೊತೆಗೆ ಆಸ್ ಇಟ್ ಈಸ್ ಕಟ್ ಕಾಪಿ ಪೇಸ್ಟ್ ಫ್ರಮ್ ವೇರ್, ಫ್ರಮ್ 2019 UGC ನೆಟ್ ಪೇಪರ್. ಅರ್ಥ ಆಗ್ತಲ್ಲ? ಏನೂ ಚೇಂಜ್ ಮಾಡಿಲ್ಲ. ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ, ಡೇಟು ಇಯರು. ನೆಕ್ಸ್ಟ್ ಕ್ವೆಶನ್ ನಂಬರ್ 5, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್? KS ಎಕ್ಸಾಮ್ ಆಗಲಿ, PSI ಎಕ್ಸಾಮ್ ಆಗಲಿ, ಅಥವಾ ನಿಮ್ಮ ಸೆಟ್ ನೆಟ್ ಆದರೂ ಆಗಲಿ, ಪ್ರಮುಖ ಸೆಂಟರ್ಸ್ ಅಥವಾ ರಿಸರ್ಚ್ ಸೆಂಟರ್ಸ್ ಇವುಗಳ ಹೆಡ್ ಕ್ವಾರ್ಟರ್ಸ್ ಮೇಲೆ ಒಂದು ಪ್ರಶ್ನೆ ಫಾರ್ ಶ್ಯೂರ್ ಬಂದೇ ಬರುತ್ತೆ. 99.99% ಬಂದೇ ಬರುತ್ತೆ. ಇದನ್ನು ಸುಮ್ಮನೆ ಹಾಗೆ ಹೇಳ್ತಾ ಇಲ್ಲ. ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಅನಾಲಿಸಿಸ್ ಮಾಡಿದಾಗ ಈ ಒಂದು ಟ್ರೆಂಡ್ ಇರೋದು ನಮಗೆ ಕಂಡು ಬರುತ್ತೆ. ಸೊ ಹಾಗಾಗಿ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೇಳಿದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್. ಯಾಕಂದರೆ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತೆ? ನಿಮಗೆ ಭೋಪಾಲಲ್ಲಿ ಬರುತ್ತೆ. ಸರ್ ಇದಕ್ಕೂ ಕೂಡ ಏನಾದರೂ ಲಿಂಕ್ ಇದೆಯಾ? ಹಿಂದಿನ ಯಾವುದಾದ್ರೂ ಪರೀಕ್ಷೆಯಲ್ಲಿ ಕೇಳಿದ್ದಾರೆ? ಯಾರೇ ಸರ್, ಪ್ರತಿಯೊಂದನ್ನು ಕೇಳಿದ್ದಾರೆ. ಇದು ಕೂಡ ನೀವು 2022 MPTET ಮಧ್ಯಪ್ರದೇಶ್ ಟೆಟ್ ಪರೀಕ್ಷೆಯನ್ನು ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರೆ ಈಸಿಲಿ ಸಿಗುತ್ತೆ ನಿಮಗೆ. ವೇರ್ ಈಸ್ ದಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಲೊಕೇಟೆಡ್? ಸೊ ಭೋಪಾಲ್ ಇಸ್ ದಿ ಆನ್ಸರ್. ಇಲ್ಲಿ ಇದನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟನ್ನು ರಾಂಗ್ ಆಗಿ ಮ್ಯಾಚ್ ಮಾಡಿ ಕೊಟ್ಟಿದ್ದಾರೆ. ಅರ್ಥ ಆಗ್ತದಲ್ಲ? ದಿಸ್ ಈಸ್ ಕಾಲ್ಡ್ ಎಸ್ ಸ್ಮಾರ್ಟ್ ಪ್ರಿಪ್ರೇಷನ್. ಕ್ವಶನ್ ನಂಬರ್ 6 ನೋಡಿ, ಯಾವ ಪ್ರಾಚೀನ ಕಲಿಕೆಯ ಕೇಂದ್ರವನ್ನು ಪ್ರಪಂಚದ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅದು ಇಂದಿನ ಬಿಹಾರದಲ್ಲಿದೆ? ಒಬ್ವಿಯಸ್ಲಿ ನಳಂದ ವಿಶ್ವವಿದ್ಯಾಲಯ. ಇಡೀ ಪ್ರಪಂಚ ಅಕ್ಷರಜ್ಞಾನ ಪಡೆಯೋ ಮುಂಚೆನೇ, ಬೇಸಿಕ್ ಅಕ್ಷರಜ್ಞಾನ ಪಡೆಯೋ ಮುಂಚೆನೇ ಭಾರತದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಯೂನಿವರ್ಸಿಟಿ ಇತ್ತು. ಅಂದಿನ ಈ ನಳಂದ ವಿಶ್ವವಿದ್ಯಾನಿಲಯದಲ್ಲಿ ಕೇವಲ ಭಾರತೀಯರಷ್ಟೇ ಅಲ್ಲ, ಭಾರತದ ಒಂದು ಅಥವಾ ಇಂಡಿಯನ್ ಸಬ್ ಕಾಂಟಿನೆಂಟಿಂದ ಮಾತ್ರ ಅಲ್ಲ, ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಇಲ್ಲಿ ಬಂದು ಅಧ್ಯಯನ ಮಾಡಿ ಒಳಗಡೆ ಹೋಗ್ತಾ ಇದ್ರಂತೆ. ಅಂದರೆ ಅಷ್ಟೊಂದು ಜ್ಞಾನವನ್ನು ತಗೊಂಡು ಹೋಗ್ತಾ ಇದ್ರಂತೆ. ಇನ್ಫ್ಯಾಕ್ಟ್ ಈ ಯೂನಿವರ್ಸಿಟಿಗೆ, ನಳಂದ ಯೂನಿವರ್ಸಿಟಿಗೆ ಸೇರಲಿಕ್ಕೆ ಅಷ್ಟು ಈಸಿಯಾಗಿರಲಿಲ್ಲವಂತೆ. ಯಾರಾದರೂ ಕಲಿತೀವಿ ಅಂತ ಬಂದು ಒಳಗಡೆ ಎಂಟರ್ ಆಗಬೇಕು ಅಂದರೂ ಕೂಡ ಅಲ್ಲಿ ದ್ವಾರಪಾಲಕರು ಅಥವಾ ವಾಚ್ಮ್ಯಾನ್ ಅಂತ ಏನು ಕರಿತೀರಲ್ಲ, ಫಸ್ಟು ಅವ್ರು ಕೇಳುವಂಥ ಪ್ರಶ್ನೆಗಳಿಗೆ ಸಮಂಜಸವಾದಂತಹ ಅಥವಾ ಸ್ಯಾಟಿಸ್ಫ್ಯಾಕ್ಟರಿ ಆನ್ಸರ್ ಕೊಟ್ಟ ಮೇಲೆ ಮಾತ್ರ ಅವರನ್ನು ಒಳಗಡೆ ಬಿಡ್ತಾಯಿದ್ರು. ಅಷ್ಟರ ಮಟ್ಟಿಗೆ ಸ್ಟ್ರಿಕ್ಟ್ ಸ್ಕ್ರೀನಿಂಗ್ ಇರ್ತಾಯಿತ್ತು. ಒಂಥರ ಇದು ಕೂಡ ಎಲಿಜಿಬಿಲಿಟಿ ಟೆಸ್ಟ್ ಅಂದ್ಕೊಳ್ಳಿ. ಸೊ ಅಂತಹ ವಿಶ್ವವಿದ್ಯಾನಿಲಯವನ್ನು ಬೇರೆ ಬೇರೆ ಕಾಲಾನಂತರದಲ್ಲಿ ಬೇರೆ ಬೇರೆಯವರು ದಾಳಿ ಮಾಡಿದಾಗ ಅದನ್ನು ಎಷ್ಟೋ ಅಲ್ಲಿರ್ತಕ್ಕಂತಹ ಅಪಾರ ಜ್ಞಾನವನ್ನು, ತಾಳೆಗರಿಗಳನ್ನು ಅಥವಾ ಪುಸ್ತಕಗಳನ್ನು ಸುಟ್ಟಾಕೋದ್ರಂತೆ. ಎಷ್ಟರ ಮಟ್ಟಿಗೆ ಅಂದರೆ ಅಲ್ಲಿ ಇರ್ತಕ್ಕಂತಹ ಎಲ್ಲ ವಿದ್ಯಾನಿಧಿಯನ್ನು ಸುಟ್ಟಾಗ ಅದು ಫುಲ್ಲು ಬೆಂಕಿ ಹತ್ತಿ ಆರಬೇಕಾದ್ರೆ ನಿರಂತರವಾಗಿ 3 ದಿನ 4 ದಿನ ಬೇಕಾಯ್ತಂತೆ. ಅಷ್ಟು ಉರಿತಾನೇ ಇತ್ತಂತೆ. ಅದೆಲ್ಲ ಇದ್ದಿದ್ರೆ ಇನ್ನೂ ಎಲ್ಲಿರ್ತಾ ಇತ್ತು ಏನು ಭಾರತ. ಇರಲಿ. ಸೊ ಈ ನಳಂದ ವಿಶ್ವವಿದ್ಯಾಲಯದ ಮೇಲೆ KCET ಪ್ರಶ್ನೆ ಬಂದಿತ್ತು. ಇದಕ್ಕೇನಾದರೂ ಸೋರ್ಸ್ ಇದೆಯಾ ಸರ್? PYQ? ಆಬ್ವಿಯಸ್ಲಿ. ಒನ್ಸ್ ಅಗೇನ್ ನೀವು ಎಲ್ಲೂ ಹೋಗಬೇಡಿ. 2019 UGC ನೆಟ್ ಪೇಪರ್ ಏನಂತ ಇದೆ? ಮ್ಯಾಚ್ ದಿ ಫಾಲೋವಿಂಗ್ ಹಿಸ್ಟಾರಿಕ್ ಪ್ಲೇಸಸ್ ವಿತ್ ದೇರ್ ಡಿಸ್ಟಿಂಗ್ವಿಶಿಂಗ್ ಡಿಸಿಪ್ಲಿನ್ ಆಫ್ ಲರ್ನಿಂಗ್.
ಇಸಂಟ್ ಇಟ್ ಇಂಟ್ರೆಸ್ಟಿಂಗ್? ಏನೂ ಇಲ್ಲ. ನಿಮ್ಮ ಪ್ರಿಪ್ರೇಷನ್ ಮಾಡುವಾಗ ಜಸ್ಟ್ ಒಂಥರ ಆ ಕುದುರೆ ಕಣ್ಣಿಗೆ ಆ ಕಡೆ ಈ ಕಡೆ ನೋಡಬಾರ್ದು ಅಂತ ಕಟ್ಟಿರ್ತಾರಲ್ಲ, ಆ ಅಪ್ರೋಚನ್ನು ಬಿಟ್ಟು ಸ್ವಲ್ಪ ಅದನ್ನು ತೆರೆದು ಬಿಚ್ಚು ಮನಸ್ಸಿನಿಂದ, ತೆರೆದ ಕಣ್ಣಿನಿಂದ, ತೆರೆದ ಮನಸ್ಸಿನಿಂದ ನೀವು ಆ ಕಡೆ ಈ ಕಡೆ ನೋಡಿದಾಗ ಈ ರೀತಿ ಸ್ಮಾರ್ಟ್ ಪ್ರಿಪ್ರೇಷನ್ ಕೂಡ ಮಾಡ್ಬೋದು ನೀವು, ರೈಟ್? ಸೊ ಕ್ರ್ಯಾಶ್ ಕೋರ್ಸಲ್ಲಿ ನಾವು ಇದನ್ನೇ ಮಾಡ್ತೀವಿ. ಪೇಪರ್ 1ಗೆ ಸ್ಪೆಸಿಫಿಕ್ ಆಗಿ ನಿಮ್ಮ ಬರ್ಡನ್ ಕಡಿಮೆ ಮಾಡಲಿಕ್ಕೆ UGC, ನೆಟ್ ಮತ್ತು ಇತರೆ ಸ್ಟೇಟ್ಗಳ ಸೆಟ್ ಪೇಪರ್ಗಳನ್ನು ಅನಾಲಿಸಿಸ್ ಮಾಡಿಕೊಂಡು ಅಲ್ಲಿರ್ತಕ್ಕಂತಹ ಟಾಪಿಕ್ಸನ್ನು ಅನಲೈಸ್ ಮಾಡಿ ಅವುಗಳನ್ನು ಥೀಮ್ ಆಧಾರಿತ ವಿಂಗಡಣೆ ಮಾಡಿ ಅವುಗಳ ಮೇಲೆ ಕ್ಲಾಸಸ್ ಮಾಡಿ ನಿಮಗೆ ಮಾಕ್ ಟೆಸ್ಟ್ ಕೊಡ್ತೀವಿ, ರೈಟ್? ಸೊ ಇಲ್ಲಿ ಕೂಡ ನೋಡಿ, ಇಲ್ಲಿ ಟ್ಯಾಕ್ಸಿಲಾ, ಉಜ್ಜಯಿನಿ, ಸಾರನಾಥ್, ಅಜಂತ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ಬಿಟ್ಟು ಸಿಮಿಲರ್ ಕ್ವಶನ್ ಅಲ್ವಾ? ಆಫ್ ಹಿಸ್ಟಾರಿಕ್ ಸಿಗ್ನಿಫಿಕೆನ್ಸ್, ರೈಟ್? ಸೊ ಇದೇ ರೀತಿ ಓದಬೇಕಾಗುತ್ತೆ. ನೆಕ್ಸ್ಟು 7th ಕ್ವಶನ್, ಭಾರತದಲ್ಲಿ ಪೌರ್ವಾತ್ಯ ಅಂದರೆ ಓರಿಯೆಂಟಲ್ ಕಲಿಕೆಯ ಕಾರ್ಯಕ್ರಮಗಳ ಪ್ರಾಥಮಿಕ ಗಮನ ಯಾವುದು? ಓರಿಯೆಂಟಲ್, ಪೌರಾತ್ಯ ಅಂದರೆ ಪೂರ್ವ ಅಥವಾ ಹಿಸ್ಟಾರಿಕಲ್ ಅಥವಾ ಟ್ರೆಡಿಷ್ನಲ್ ಅಂತ ಕೂಡ ಕರಿಬೋದು, ಹೆಸರಲ್ಲೇ ಇದೆಯಲ್ಲ. ಸೊ ಇದರ ಮುಖ್ಯ ಗಮನ, ಫೋಕಸ್ ಯಾವುದು? ಪ್ರಾಥಮಿಕ ಅಂದರೆ ಸಾಂಪ್ರದಾಯಿಕ ಕಲೆ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸುವುದು. ಓರಿಯೆಂಟಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸ್ಥಾಪಕ ಯಾರು? ಹಿಸ್ಟ್ರಿ ಓದಿದರೆ ಗೊತ್ತಿರಬೇಕು, ಕಮೆಂಟ್ ಮಾಡಿ, ರೈಟ್? ಸೊ ಇದಕ್ಕೂ ಏನಾದರೂ ಸೋರ್ಸ್ ಇದೆಯಾ? ಆಬ್ವಿಯಸ್ಲಿ ಒನ್ಸ್ ಅಗೇನ್ 2019 ನೀವು ಪ್ರಶ್ನೆ ಪತ್ರಿಕೆಯನ್ನು ನೋಡಿ. ಚೂಸ್ ದಿ ಓರಿಯೆಂಟಲ್ ಲರ್ನಿಂಗ್ ಇನ್ಸ್ಟಿಟ್ಯೂಟ್ಸ್ ಅಂತ ಪ್ರಶ್ನೆ ಇದೆ. ಡೈರೆಕ್ಟಾಗಿ ಇಲ್ಲಿ ಕೆಸೆಟಲ್ಲಿ ಏನು ಕೇಳಿದ್ದಾರೆ, ಇದರ ಮುಖ್ಯ ಗಮನ ಅಥವಾ ಫೋಕಸ್ ಯಾವುದು ಅಂತ ಕೇಳಿದರೆ ಇಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಓರಿಯೆಂಟಲ್ ಲರ್ನಿಂಗ್ ಇನ್ಸ್ಟಿಟ್ಯೂಟ್ಸ್ ಅಥವಾ ಪೌರಾತ್ಯ ಕಲಿಕೆಯ ಒಂದು ಸಂಸ್ಥೆಯಾಗಿತ್ತು ಅಂತ ಕೇಳ್ತಾ ಇದ್ದಾರೆ. ರಿಲೇಟೆಡ್ ಅಲ್ವಾ ಸರ್? ಆಸ್ ಇಟ್ ಈಸ್ ಕೇಳಬೇಕು ಅಂದರೆ ಇಲ್ಲೇನು ಯಾರೂ ಬರೆದು ಕೊಟ್ಟಿಲ್ಲ, ಆಸ್ ಇಟ್ ಈಸ್ ಕೇಳಬೇಕು ಅಂತ ಹೇಳ್ಬಿಟ್ಟು. ಅದರಿಂದ ಹಿಂಟ್ಸನ್ನು ತಗೊಂಡು ನೀವು ಅದರ ಬೇಸಿಸ್ ಮೇಲೆ ನಿಮ್ಮ ಪ್ರಿಪ್ರೇಷನ್ನ ಮಾಡಬೇಕಾಗುತ್ತೆ. ಓಕೆ, ಸೊ ಏಷ್ಯಾಟಿಕ್ ಇದು ಯಾವುದು? ಓರಿಯೆಂಟಲ್ ಲರ್ನಿಂಗ್ ಇನ್ಸ್ಟಿಟ್ಯೂಟ್ಸ್ 2019 UGC ನೆಟ್ಟಲ್ಲಿ ಬಂದಿತ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 8, ಈ ಕೆಳಗಿನವುಗಳಲ್ಲಿ ಯಾವುದು ಉನ್ನತ ಶಿಕ್ಷಣದ ಸ್ವತಂತ್ರ ಸಂಸ್ಥೆಯಾಗಿದೆ? ಹೈಯರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಥವಾ ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಯಾವುದು ಆಗಿರಲಾರದು, ಇಷ್ಟೇ ಇರುತ್ತೆ. ನೀವು ಕೆಲವೊಂದು ಸರಿ ಕ್ವಶನ್ ಓದುವಾಗ ನೀವು ಸ್ವಲ್ಪ ಗಮನ ಆ ಕಡೆ ಈ ಕಡೆ ಮಾಡಿದ್ರು ಕೂಡ ಈ ರೀತಿ ವ್ಯತ್ಯಾಸ ಆಗೋ ಚಾನ್ಸಸ್ ಇರುತ್ತೆ. ಯಾವುದು ಆಗಿರಲಾರದು ಅಂತ ಕೇಳ್ತಾ ಇದ್ದಾರೆ. ಆಬ್ವಿಯಸ್ಲಿ ಬಿಸ್ನೆಸ್ ಶಾಲೆ, ನರ್ಸಿಂಗ್ ಶಾಲೆ, ಪಾಲಿಟೆಕ್ನಿಕ್ ಇವೆಲ್ಲ ಟಾಪ್ ಇನ್ಸ್ಟಿಟ್ಯೂಟ್ಸ್ ಆಗಿರ್ಬೋದಲ್ವಾ. ಆದರೆ ಅಂಗಸಂಸ್ಥೆಗಳು ಅಂದರೆ ಅಫಿಲಿಯೇಟೆಡ್ ಕಾಲೇಜಸ್. ಅಫಿಲಿಯೇಟೆಡ್ ಅಂದರೆ ಯಾವುದೋ ಒಂದು ಯೂನಿವರ್ಸಿಟಿಗೆ ಅವು ಅಫಿಲಿಯೇಟ್ ಆಗಿರ್ತವೆ, ಅವುಗಳ ಅಂಗಸಂಸ್ಥೆ ಆಗಿರುತ್ತೆ, ಹೆಸರಲ್ಲೇ ಇದೆ. ಹಾಗಾಗಿ ಇವುಗಳನ್ನು ಉನ್ನತ ಶಿಕ್ಷಣದ ಸ್ವತಂತ್ರ ಸಂಸ್ಥೆ ಅಂತ ನಾವು ಕರೆಯೋಕ್ಕಾಗಲ್ಲ. ಸೊ ಹಾಗಾಗಿ ಆಪ್ಷನ್ ಎ ಆಗುತ್ತೆ. ಸರ್ ಇದಕ್ಕೆ ಒನ್ಸ್ ಅಗೇನ್ ಬನ್ನಿ, ಎಲ್ಲೂ ಹೋಗ್ಕೋಗ್ಬಿಡಿ. UGC 2019 ನೆಟ್ ಪ್ರಶ್ನೆ ಪತ್ರಿಕೆಯನ್ನು ನೋಡಿ. ಚೂಸ್ ದಿ ಇನ್ಸ್ಟಿಟ್ಯೂಷನ್ಸ್ ವಿಚ್ ಆರ್ ನಾಟ್ ಆಥರೈಸ್ಡ್ ಟು ಕನ್ಫರ್ ಡಿಗ್ರಿ ಅಕಾರ್ಡಿಂಗ್ ಟು UGC ಆ್ಯಕ್ಟ್ ಅಂತ ಕೇಳ್ತಾ ಇದ್ದಾರೆ. ಆಬ್ವಿಯಸ್ಲಿ ಆಪ್ಷನಲ್ಲಿ ಅಫಿಲಿಯೇಟೆಡ್ ಕಾಲೇಜಸ್ ಇದೆ ಅಲ್ವಾ. ಸೊ ಹಿಂಟ್ಸ್ ನಿಮಗೆ ಈ ಒಂದು ಎಕ್ಸಾಮ್ಗೆ ಅಥವಾ ಈ ಒಂದು ಸಿಮಿಲರ್ ಎಕ್ಸಾಮ್ಸಲ್ಲೇ ನಿಮಗೆ ಸಿಗುತ್ತೆ. ಸೊ ಟಾಪಿಕ್ಸ್ ನೀವು ಹೊರಗಡೆ ಎಲ್ಲೂ ಹುಡುಕೋ ಅವಶ್ಯಕತೆ ಇಲ್ಲ. ನಿಮ್ಮ ರೆಗ್ಯುಲರ್ ಪ್ರಿಪ್ರೇಷನ್ ಜೊತೆಗೆ ಇವುಗಳನ್ನು ಮಾಡಿದ್ರೆ ಡೆಫಿನೆಟ್ಲಿ ಔಟ್ ಆಫ್ 100 ಯು ಕ್ಯಾನ್ ಸ್ಕೋರ್ ಮೋರ್ ದೆನ್ 90 ಮಾರ್ಕ್ಸ್. ನಿಮಗೆ ಇಮ್ಯಾಜಿನ್ ಮಾಡಿ 40% ಎಲಿಜಿಬಿಲಿಟಿ ಇದೆ, 100 ಮಾರ್ಕ್ಸ್ ಅಂದರೆ 33% ಇಲ್ಲೇ ಇದೆ. ಸೊ ಇಲ್ಲೇ ನೀವು ಒಂದು 30% ಮಾರ್ಕ್ಸ್ ತೊಗೊಂಡ್ರೆ ಇನ್ನು ಪೇಪರ್ 2 ಅಲ್ಲಿ ಇನ್ನೂ ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ಸ್ಕೋರ್ ಮಾಡಿದ್ರೆ ಮುಂದಿನ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತಲ್ವಾ? ಎಸ್ ಆರ್ ನೋ? ನೆಕ್ಸ್ಟ್ ಕ್ವಶನ್ ನಂಬರ್ 9, ವಿವಿಧ ವಿಶ್ವವಿದ್ಯಾನಿಲಯಗಳೊಂದಿಗೆ ಕಲಿಕೆಯ ಸಂಪನ್ಮೂಲಗಳನ್ನು ಹಂಚಿಕೊಳ್ಳಲು ವಿಶ್ವವಿದ್ಯಾನಿಲಯವನ್ನು ಹೀಗೆ ವಿವರಿಸಬಹುದು. ಏನಂತ ಕರೀತಾರೆ? ಮೆಟಾ ಯೂನಿವರ್ಸಿಟೀಸ್. ವರ್ಲ್ಡ್ಸ್ ಫಸ್ಟ್ ಮೆಟಾ ಕಾಲೇಜ್ ಅಥವಾ ಮೆಟಾ ಯೂನಿವರ್ಸಿಟಿ ಯಾವುದಾಗಿತ್ತು? ಡೆಲ್ಲಿ ಕಾಲೇಜ್ 2012 ಸೊ ಈ ಮೆಟಾ ಕಾಲೇಜ್ಗೆ ಡೆಫಿನೇಷನ್ ಗೊತ್ತಿದ್ರೆ ಯು ಕ್ಯಾನ್ ಆನ್ಸರ್ ದಿಸ್ ಕ್ವಶನ್, ರೈಟ್? ಸರ್ ಇದಕ್ಕೂ ಏನಾದರೂ PYQ ಲಿಂಕ್ ಇದೆಯಾ? ಬನ್ನಿ, ಬೇರೆ ಎಲ್ಲೂ ಹೋಗ್ಬೇಡಿ. 2018 ಕೆಸೆಟ್ ಪೇಪರಲ್ಲೇ ಇದೆ. ಮೆಟಾ ಯೂನಿವರ್ಸಿಟಿ ಕಾನ್ಸೆಪ್ಟ್. ಎಸ್, ಹೊರಗಡೆ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 9, ನ್ಯಾಕ್ ಎನ್ನುವುದು. ನ್ಯಾಕ್ ಎನ್ನುವುದು ಇದೊಂದು ಸಂಸ್ಥೆ, ಅಕ್ರೆಡಿಷನ್ ಅಥವಾ ಮಾನ್ಯತೆ ನೀಡುವಂಥ ಸಂಸ್ಥೆ, ನ್ಯಾಷನಲ್ ಅಕ್ರೆಡಿಷನ್ ಕೌನ್ಸಿಲ್. ಸೊ ಹೆಸರಲ್ಲೇ ಇದೆ ಮಾನ್ಯತೆ ನೀಡುವಂತಹ ಸಂಸ್ಥೆ, ಅರ್ಥ ಆಯ್ತಾ? ಸೊ ಇದಕ್ಕೆ
ಒನ್ಸ್ ಅಗೇನ್ MP ಸೆಟ್ ಪೇಪರಲ್ಲಿ 2022 ಸೆಟ್ ಪೇಪರಲ್ಲಿ ಪ್ರಶ್ನೆ ಕೇಳಿದ್ರು. ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಡಿಟೇಷನ್ ಕೌನ್ಸಿಲ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1994 ಬೈ. ಆನ್ಸರ್ ಇದೆ ಪ್ರಶ್ನೆಯಲ್ಲೇ. ಸೊ ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಈ KCET ಮತ್ತು ನೆಟ್ನ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಎಲ್ಲಿಂದ ಕೇಳಿದ್ರು ಅದನ್ನು ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ಕೂಡ ನಿಮ್ಗೆ ಹೇಳ್ಕೊಡ್ತೀನಂತೆ. ಸೊ ಒಟ್ಟಿನಲ್ಲಿ ಓವರ್ ಆಲ್ ಇವತ್ತು ಲರ್ನಿಂಗ್ ಏನಪ್ಪ ಅಂತ ಹೇಳಿದ್ರೆ, ಈ KCET ಪೇಪರ್ ಆದರೂ ಕೂಡ ನಾನು ರ್ಯಾಂಡಮ್ ಆಗಿ ತೊಗೊಂಡಿಲ್ಲ, ಟಾಪ್ 10 ಅಂದರೆ ಫಸ್ಟ್ ಆರ್ಡ್ರಲ್ಲೇ ಹೋಗ್ತಾ ಇದ್ದೀನಿ, ಫಸ್ಟ್ 1 2 3 4 5 ಅಂತ ಹೇಳ್ಬಿಟ್ಟು. ಸೊ ಪ್ರತಿ ಕ್ವಶನ್ಗೂ ಕೂಡ ನೀವು ಅದನ್ನು ಮ್ಯಾಕ್ಸಿಮಮ್ 90% ಆಫ್ ದಿ ಟೈಮ್ಸ್ UGC ನೆಟ್ ಪೇಪರಲ್ಲಿ ಇರ್ತಕ್ಕಂಥ ಕ್ವಶನ್ಗಳಿಗೆ ರಿಲೇಟ್ ಮಾಡ್ಬೋದು. ಅದಿಲ್ಲ ಅಂದರೆ ಮಧ್ಯಪ್ರದೇಶ, ಒಡಿಶಾ, ವೆಸ್ಟ್ ಬೆಂಗಾಲ್ ಈ ಥರ ಆಯ್ದಂತಹ ಉತ್ತರ ಪ್ರದೇಶ, ಕರ್ನಾಟಕ ಈ ಥರ ಸುಮಾರು ಒಂದು 5-6 ರಾಜ್ಯಗಳ ಸೆಟ್ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ ಮಾಡಿದ್ರೂ ಕೂಡ ಸಫಿಷಿಯೆಂಟು. ಸೊ ಹಾಗಾಗಿ KS ಗುರೂಜಿ ಮತ್ತು ಶಾಂತಮಾರ್ಗದ ಒಂದು ಈ ಕ್ರ್ಯಾಶ್ ಕೋರ್ಸಲ್ಲಿ ನಿಮಗೆ ಪೇಪರ್ 1 KCETಗೆ ಬೇಕಾಗಿರ್ತಕ್ಕಂತಹ ಸಂಪೂರ್ಣ ಗೈಡೆನ್ಸ್ ಇನ್ಕ್ಲೂಡಿಂಗ್ ಮೆಂಟಲ್ ಎಬಿಲಿಟಿ ಎಲ್ಲವನ್ನು ನೀಡಲಾಗುತ್ತೆ ಒಂದು ನಾಮಿನಲ್ ಫೀಸಲ್ಲಿ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್, ನೀವು ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂತಹ ನಂಬರು, ಐ ರಿಪೀಟ್ 9036862461 ಇದಕ್ಕೆ ಕಾಲ್ ಮಾಡಿ, ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಟೇಕ್ ಕೇರ್.